ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂತಹ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ಅವರ ತಂದೆ ತಾಯಿ ಮಕ್ಕಳು ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 4, ಕಾರ್ಮಿಕರ ಮಿತ್ರ ವಚನಗಳು. 10 ಆಜ್ಞೆಗಳಲ್ಲಿ 6ನೇ ಆಜ್ಞೆ ಭಾಗ 4, ಕಾರ್ಮಿಕರ ಮಿತ್ರ ವಚನಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 15ನೇ ವಚನ. ಕದಿಯಬಾರದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕದಿಯಬಾರದು ಅಂದರೆ ಅನೇಕ ಕಾರ್ಮಿಕರು ಇವತ್ತು ಕಾರ್ಮಿಕರು ಅಂದ್ರೆ ಎಲ್ಲಾ ತರದ ಕಾರ್ಮಿಕರು ಏನ್ ಮಾಡ್ತಾರೆ ಅಂದ್ರೆ, ಹಿಂದಿನ ನಾವು ನಿನ್ನೆ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ, ಇನ್ನೊಬ್ಬರ ಕೆಲಸದ ಮೇಲೆ ತಲೆ ಹಾಕದೆ ಸೋಮಾರಿಗಳಾಗದೆ ಚೆನ್ನಾಗಿ ದುಡಿಬೇಕು, ತಿನ್ನಬೇಕು ಎಂಬುದಾಗಿ ನಾವು ನಿನ್ನೆ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಇವತ್ತು ಏನಾಗಿದೆ ಅಂದ್ರೆ, ಅನೇಕರು ಇವತ್ತು ದುಡಿಯದೆ ಹರಟೆ ಹೊಡ್ಕೊಂಡು ಬೇರೆ ಸ್ನೇಹಿತರ ಫ್ರೆಂಡ್ಶಿಪ್ ಮಾಡಿಕೊಂಡು ಇವತ್ತು ಏನ್ ಮಾಡ್ತಾರೆ, ಜೀವನಕ್ಕಾಗಿ ಕದಿಯುವ ಒಂದು ಅಭ್ಯಾಸಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಕಾರಣ ಅವರು ಸೋಮಾರಿಗಳಾಗಿರುವುದರಿಂದ. ಹಾಗೆ ಈ ಕದ್ದು ಜೀವನ ಮಾಡೋಕ್ಕೆ ಅಭ್ಯಾಸ ಆದ ಮೇಲೆ ಅಂಥವ್ರ ಜೊತೆಲಿ ಸೇರಿ ಆ ಒಂದು ಅಭ್ಯಾಸವನ್ನ ಕಲ್ತಾಗ ಇವರು ಇನ್ನೂ ಸೋಮಾರಿಗಳಾಗ್ತಾರೆ. ಆಗ ಅಲ್ಲಿ ಏನಾಗ್ತಾರೆ, ನಾನಾ ತರದ ಶಿಕ್ಷೆಗಳನ್ನ ಅನುಭವಿಸ್ತಾರೆ. ಜನಗಳ ಕೈಲಿ ಕೂಡ ಪೆಟ್ಟು ತಿನ್ಬೋದು, ಅಕಸ್ಮಾತ್ ಪೊಲೀಸರ ಕೈಲಿ ಕೂಡ ಒದೆ ತಿನ್ಬೋದು, ಜೈಲಿಗೆ ಹೋಗ್ಬೋದು, ಹೊಡೆಸಿಕೊಳ್ಬೋದು, ಕಡಿಸಿಕೊಳ್ಬೋದು, ಅದರಿಂದಾಗಿ ಕೊಲೆ ಆಗ್ಬೋದು, ಕಾಲಿಗಳಿಗೆ ಅಥವಾ ಗುಂಡು ಹೊಡೆಸಿಕೊಳ್ಬೋದು, ನಾನಾ ರೀತಿಯಲ್ಲಿ ಹಿಂಸೆಯನ್ನ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ದೇವರ ವಚನವು ನಮಗೆ ತಿಳಿಸಲ್ಪಡ್ತದೆ, ಕದಿಯಬಾರದು. ಅದಕ್ಕೆ ನಾವು ಚೆನ್ನಾಗಿ ದುಡಿದು ಜೀವನ ಮಾಡಲಿಕ್ಕೆ ಕಲ್ತ್ರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬರುವುದಿಲ್ಲ. ಅದರಿಂದಾಗಿ ಅನೇಕ ಕಷ್ಟ ಸಂಕಟಗಳು ಕೂಡ ತಪ್ಪಿ ಹೋಗ್ತವೆ. ಹಾಗೆ ಕದಿಯಬಾರದು. ಯಾರು ಕದೀತಾರೆ ಅಂದ್ರೆ ಸೋಮಾರಿಗಳು, ದುಡಿಯಕ್ಕೆ ಮನಸ್ಸು ಇಲ್ಲದವರು, ದುಡಿಯದವರು, ಹರಟೆ ಮುಳ್ಳರು, ಇನ್ನೊಬ್ಬರಿಗೆ ಮೋಸ ದಗ ಮಾಡಿ ಅನ್ಯಾಯ ಮಾಡಿ ಜೀವನ ಮಾಡೋರು, ನಾನಾ ರೀತಿಯಲ್ಲಿ ವಂಚನೆ ಮಾಡೋರು ಇವರಾಗಿದ್ದಾರೆ ಕದಿಯೋರು. ಆದ್ದರಿಂದ ಈ ಅಭ್ಯಾಸ ಇರಬಾರದು. ಇದರಿಂದ ಬಹಳ ಅಪಾಯ. ಹಾಗೆ ಅದರಲ್ಲಿ 16ನೇ ವಚನ ಹೋಗೋಣ. ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ನೋಡಿ, ಇದು ಒಂದು ಬಹಳ ದೊಡ್ಡ ವಿಶೇಷವಾದದ್ದು. ಈ ದುಡಿಯಕ್ಕೆ ಸೋಮಾರಿಗಳಾದುದರಿಂದ ಏನಾಗ್ತಾರೆ, ಜೀವನಕ್ಕಾಗಿ ಬಹಳ ಸುಳ್ಳನ್ನ ಹೇಳ್ತಾರೆ. ಈಗ ಕೊಡ್ತೀನಿ ಮತ್ತೆ ಕೊಡ್ತೀನಿ ಅಂತ, ಮತ್ತೆ ಕೊಡೋದೇ ಇಲ್ಲ. ಕೇಳಕ್ ಹೋದ್ರೆ ಜಗಳ ಮಾಡ್ತಾರೆ, ಒಂದೊಂದು ಸಬೂಬು ಹೇಳ್ತಾರೆ, ಹೊಡೆಯಕ್ಕೂ ಬರ್ತಾರೆ ನಾನಾ ರೀತಿಯಲ್ಲಿ. ಹಾಗೆ ಇನ್ನೊಬ್ಬರ ಮೇಲೆ ಆ ಕಡೆ ಈ ಕಡೆ ಸುಳ್ಳು ಹೇಳಿ ಜಗಳ ಹತ್ತಿಸ್ತಾರೆ, ಅದರಿಂದ ಹೊಡೆದಾಟ ಮಾಡಿಸ್ತಾರೆ, ಅದರಿಂದ ಕೊಲೆನೂ ಆಗ್ಬೋದು, ಯಾಕೆ ತನ್ನೊಂದು ಜೀವನಕ್ಕಾಗಿ. ಹಾಗೆ ಇದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ನಡೀತಾ ಇದೆ. ಈಗಲೂ ಕೂಡ ಹಿಂದೆಯೂ ನಡೆದಿದೆ. ಆದ್ರಿಂದ ಇದು ಕೂಡ ಏನಾಗಿದೆ, ಇನ್ನೊಬ್ಬರ ಮೇಲೆ ಸುಳ್ಳು ಹೇಳುವಂಥದ್ದು ತಮ್ಮ ಒಂದು ಜೀವನಕ್ಕೆ, ತಮ್ಮ ಒಂದು ಆಧಾರಕ್ಕೋಸ್ಕರ ಅವರಿಗೆ ತೊಂದರೆಯನ್ನ ಬರಮಾಡಿಕೊಳ್ಳುವವರಾಗಿದ್ದಾರೆ. ಹಾಗೆ ಕದಿಯೋದು, ಇನ್ನೊಬ್ಬರಿಗೆ ಮೋಸ ಮಾಡೋದು ಕೂಡ ಅವರನ್ನ ಮನನೋಯಿಸುವಂಥದ್ದು. ಅದು ಒಂದು ಕೊಲೆಗೆ ಸಮಾನ. ಈ ಸುಳ್ಳು ಸಾಕ್ಷಿ ಹೇಳಿ ನಾನಾ ರೀತಿಯಲ್ಲಿ ವಂಚನೆ ದಗ ಮೋಸ ಮಾಡೋದು, ಇನ್ನೊಬ್ಬನ ಹಾಳು ಮಾಡೋಕ್ಕೆ ನೋಡೋದು, ನಾವು ಸೋಮಾರಿಗಳಾಗಿ ಈ ರೀತಿ ಸುಳ್ಳು ಸಾಕ್ಷಿ ಹೇಳಿ ಇದು ಕೂಡ ಇನ್ನೊಬ್ಬರ ಮನನೋಯಿಸೋದು, ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ. ಇದು ಎಲ್ಲವೂ ಶಾಪಗ್ರಸ್ತವಾಗಿದೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇಲ್ಲಿ ಏನಾಗ್ತದ್ರೆ, ವ್ಯಭಿಚಾರ ಮಾಡಬಾರದು ಅಂತೇಳಿ 14ನೇ ವಚನ. ಈ ವ್ಯಭಿಚಾರದ ಕೂಡ ಇದು ಕೂಡ ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಅನೈತಿಕ ಸಂಪರ್ಕದ ವಿಚಾರದಲ್ಲಿ ಕೂಡ ಇತರ ಸ್ತ್ರೀಯರನ್ನಾಗಲಿ ಅಥವಾ ಹುಡುಗಿಯರನ್ನಾಗಲಿ ಅವರಿಗೆ ಮೋಸ ಮಾಡುವಂಥದ್ದು, ಇದು ಕೂಡ ಅವರ ಮನಸ್ಸನ್ನ ನೋಯಿಸುವಂಥದ್ದಾಗಿದೆ. ಅಂತಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ, ಅದು ಏನು ಇಲ್ಲ. ಅವರು ಬಲಾತ್ಕಾರದಿಂದ ಇವತ್ತು ನಾವು ಎಲ್ಲಾ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಇದು ಒಂದು ದೊಡ್ಡ ಕೊಲೆಗೆ ಸಮಾನವಾಗಿದೆ.
ಹಾಗೆ ಅದು ಅವರ ಮನಸ್ಸು ನೋಯಿಸುವಂಥದ್ದಾಗಿದೆ. ಇದಕ್ಕೂ ಕೂಡ ಬಹಳ ದೊಡ್ಡ ಶಾಪ ಬರ್ಬೋದು, ಪೆಟ್ಟು ತಿನ್ಬೋದು, ಹೊಡೆತ ತಿನ್ಬೋದು, ಪೊಲೀಸರ ಕೈಲಿ ವಧೆ ತಿನ್ಬೋದು, ಜೈಲಿಗೆ ಹೋಗ್ಬೋದು, ಅಲ್ಲಿ ಎಷ್ಟೋ ದಿವಸ ಜೈಲಲ್ಲಿ ಕುಳಿಯಬಹುದು. ಕಡೆಗೆ ಆ ಕೇಸ್ ಮುಗಿಸ್ಬೇಕಾದ್ರೆ ಕಡೆಗಲ್ಲಿಗೆ ಆ ಕೇಸು ಮುಗಿಯವರಿಗೆ ಲಾಯರ್ಗಳಿಗೆ ದುಡ್ಡು ಕೊಡಿ, ಕದ್ರು, ಸುಳ್ಳು ಹೇಳಿದ್ರು, ಈ ವ್ಯಭಿಚಾರ ಮಾಡಿದ್ರು ಕೂಡ ಲಾಯರ್ಗಳಿಗೆ ದುಡ್ಡು ಕೊಡಬೇಕಾಗ್ತದೆ. ಜಾಮೀನಿಗೆ ಹೊರಬಂದ ಮೇಲೆ ಇನ್ನು ಹೋಗೋದು ಬರೋದು, ಆ ಖರ್ಚು, ಒಂದು ದಿವಸ ನ್ಯಾಯಾಲಯದಲ್ಲಿ ಕೇಸಿಗೆ ತಪ್ಪಿ ಹೋದರೆ ಮತ್ತೆ ವಾರಂಟ್ ಆಗೋದು, ಮತ್ತೆ ಖರ್ಚು. ಇದೆಲ್ಲ ಏನಾಗಿದೆ ಅಂದ್ರೆ ಕಾರ್ಮಿಕರು ಸೋಮಾರಿಗಳಾಗಿರ್ತಾರೆ. ಅವರ ಜೀವನವನ್ನೇ ಅವರು ಅರ್ಥ ಮಾಡಿಕೊಳ್ಳದವರಾಗಿರ್ತಾರೆ. ಆದ್ದರಿಂದ ಬಹಳ ಎಚ್ಚರ, ಅಂತವರ ಸವಾಸ ಕೂಡ ಮಾಡಕ್ಕೆ ಹೋಗಬಾರ್ದು. ಹೀಗೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟವರ ಮನಸ್ಸು ನೋಯಿಸದಾಗಿ ಆಗ್ತದೆ, ಕೊಲೆ ಮಾಡಿದಾಗಲೂ ಆಗ್ತದೆ. ಅದರಲ್ಲಿ 17ನೇ ವಚನ ಕೂಡ ನಾವು ನೋಡಿಕೊಳ್ಳೋಣ. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಇದರಲ್ಲಿ ಕೂಡ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದುಡಿಯಕ್ಕೆ ಸೋಮಾರಿಗಳಾಗಿ ಇನ್ನೊಬ್ಬರ ಯಾವುದೋ ಒಂದು ವಾಹನಗಳು ಇರ್ಬೋದು, ಯಾವುದೋ ಒಂದು ಮಿಷನರಿಗಳು ಇರ್ಬೋದು, ಅನೇಕ ಇವತ್ತು ಕದ್ದು ಸಂಪಾದನೆ ಮಾಡಿ ಜೀವನ ಮಾಡ್ತಾರೆ, ಮನೆ ನುಗ್ಗಿತಾರೆ. ಇದೆಲ್ಲ ಕಳ್ಳತನಕ್ಕೂ ಸಂಬಂಧ ಪಡ್ತದೆ. ಇದು ಕೂಡ ಅಂತ ಹಾಗೆ ಮಾಡಿದರೆ ಅಂತವರ ಮನಸ್ಸು ನೋಯಿಸಿದಾಗೆ ಆಗ್ತದೆ, ಅವರನ್ನು ಅದು ಕೂಡ ಒಂದು ಕೊಲೆಗೆ ಸಮಾನವಾಗ್ತದೆ. ಇದರಲ್ಲಿಯೂ ನಾನಾ ರೀತಿಯಲ್ಲಿ ಜನಗಳಿಂದಲೂ ಸರ್ಕಾರದ ಕಾನೂನಿನ ಪ್ರಕಾರವೂ ಕೂಡ ಅನೇಕ ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ. ಆಮೇಲೆ ಅಯ್ಯೋ 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 ಅಂತ ಹೇಳಿ ಪ್ರಯೋಜನ ಇಲ್ಲ. ಕಾರಣ ಏನಂದ್ರೆ ದುಡಿಯಲು ಮನಸ್ಸಿಲ್ಲದೆ ಅಂಥ ಒಂದು ಸೋಮಾರಿಗಳೊಂದಿಗೆ ಸೇರಿ, ಕೆಟ್ಟ ಮನುಷ್ಯರೊಂದಿಗೆ ಸೇರಿ ಆ ಒಂದು ಅಭ್ಯಾಸವು ಬಂದಾಗ ಇದೇನಾಗ್ತದೆ, ನಮ್ಮ ಜೀವನಕ್ಕೆ ತೊಂದರೆವಾಗ್ತದೆ. ಅಂಥವರ ಸವಾಸವು ಮಾಡಕ್ಕೂ ಹೋಗ್ಬಾರ್ದು, ಅದಕ್ಕೆ ವಿಚಾರ ವಿಷಯಕ್ಕೂ ಹೋಗ್ಬಾರ್ದು, ಕದಿಯೋ ವಿಷಯಕ್ಕೂ ಹೋಗ್ಬಾರ್ದು, ಸುಳ್ಳು ವಿಷಯ ಹೇಳಕ್ ಹೋಗ್ಬಾರ್ದು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಯಾವ ವಿಚಾರದಲ್ಲಿ ಕೂಡ ಹೋಗಬಾರದು. ಬಹಳ ಹಿಂಸೆಯನ್ನು ಅನುಭವಿಸ್ಬೇಕಾಗ್ತದೆ. ಅದಕ್ಕಿಂತ ಚೆನ್ನಾಗಿ ದುಡ್ದೇ ಜೀವನ ಮಾಡಬೇಕು, ಅದುವೇ ಸಂತೋಷವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ವಿರುದ್ಧವಾದ ಅಂಥವರೆಲ್ಲರನ್ನು ಮನನೋಯಿಸಿದಾಗೆ ಆಗ್ತದೆ, ಅದು ಒಂದು ಕೊಲೆಗೂ ಕೂಡ ಸಮಾನವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಹಲ್ಲೆಲೂಯಾ. ಮತ್ತಾಯ 3:10-12. ಮತ್ತಾಯ 3ನೇ ಅಧ್ಯಾಯ 10ನೇ ವಾಕ್ಯ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ನೋಡಿ, ಒಂದು ಸಲದಲ್ಲಿ ನಾವು ನಾನಾ ರೀತಿ ಪಾಪ, ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಾಗ ದೇವರು ಇತರರ ಮೂಲಕ ನಮಗೆ ಶುಭ ಸಂದೇಶವನ್ನ, ಸುವಾರ್ತೆಯನ್ನ ಸಾರಿ ನಮ್ಮನ್ನು ರಕ್ಷಿಸಿದ್ರು. ಆಮೇಲೆ ದೇವರನ್ನು ನಾವು ಚೆನ್ನಾಗಿ ಅರಿತುಕೊಂಡ ಮೇಲೆಯೂ ಕೂಡ ಯಾವುದು ಸರಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಯಾವುದು ತಪ್ಪು ಅಂತ ಪ್ರತಿ ಒಂದು ವಿಷಯದಲ್ಲಿ ಅರಿತುಕೊಂಡು ಕೂಡ ನಾವು ಬದಲಾಗದ ಹೋದರೆ ಖಂಡಿತವಾಗಿಯೂ ಮತ್ತೆ ಭಯಂಕರ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದ ಮರ ಅಂದ್ರೆ ನಾವು, ಕೊಡಲಿ ಅಂದ್ರೆ ಶಿಕ್ಷೆ. ಒಳ್ಳೆ ಫಲ ಕೊಡಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿ ಹಾಕಲಾಗುವುದು. ದೇವರನ್ನು ಅರಿತುಕೊಂಡು, ದೇವರ ವಾಕ್ಯಗಳನ್ನ ತಿಳಿದುಕೊಂಡು ನಾವು ಬದಲಾಗದ ಹೋದರೆ, ನಮ್ಮ ಜೀವಮಾನ ಬದಲಾಗದ ಹೋದರೆ ಮತ್ತೆ ಮೊದಲನಿಗಿಂತಲೂ ಬಹಳ ಕಷ್ಟವನ್ನ ಅನುಭವಿಸಬೇಕಾಗ್ತದೆ ಅಂತವರು. ಇದು ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನೋಡ್ತಾ ಇದ್ದೇವೆ, ನೋಡಿದ್ದೇವೆ, ನೋಡ್ತಲೇ ಇದ್ದೇವೆ. ಖಂಡಿತವಾಗಿ ನಾವು ಹಾಗೆ ಆಗ್ಬಾರ್ದು. ದೇವರಿಗೆ ನಮ್ಮನ್ನು ನಡೆಸ್ತಾ ಇದ್ದಾರೆ. ನಾವು ದೇವರೊಂದಿಗೆ ಜೀವಿಸಿದರೆ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಇಲ್ಲ ಇದ್ರೆ ಭಯಂಕರ ಶಿಕ್ಷೆಯನ್ನ ಅನುಭವಿಸಬೇಕಾಗಬಹುದು. ನೋಡಿ, 12ನೇ ವಚನ, ಮತ್ತಾಯ 3:12. ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಇದು ನ್ಯಾಯ ತೀರ್ಪಿನ ದಿವಸ ನಡೆಯುವಂತ ವಿಷಯ. ಒಂದೊಂದು ಸಮಯ ನಮಗೆ ಶೋಧನೆಗಳು ಬರ್ಬೋದು. ಇನ್ನೊಬ್ಬರ ಜೊತೆಲಿ ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಬಾ ಹಾಗೆ ಅಂತೇಳಿ ಸೈತಾನನ ಮೂಲಕ ನಮಗೆ ಶೋಧನೆ ಬರ್ಬೋದು. ಅಂಥದಕ್ಕೆ ಕೂಡ ನಾವು ಅವಕಾಶ ಕೊಡದೆ ದೇವರ ವಾಕ್ಯಕ್ಕೆ ನಾವು ಅವಕಾಶ ಕೊಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬಹುದು. ಒಂದು ವೇಳೆ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ದೇವರನ್ನು ಅರಿತುಕೊಂಡು ಮತ್ತೆ ನಾವು ದೇವರೊಂದಿಗೆ ವಾಕ್ಯದಂತೆ ಜೀವಿಸದೆ ಹೋದರೆ ಖಂಡಿತವಾಗಿ ಈ ಲೋಕದಲ್ಲಿಯೂ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಬೇಕಾಗ್ತದೆ. ನಾಡಿದ್ದು ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮವು ನೇರವಾಗಿ ಅಗ್ನಿಗುಂಡಕ್ಕೆ, ಪಾತಾಳಕ್ಕೆ ಹೋಗುವಂತ ಅವಕಾಶ ಕೂಡ ಇರುತ್ತದೆ. ಆದ್ದರಿಂದ ಬಹಳ ಎಚ್ಚರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 9:48. ಮಾರ್ಕ 9:48.
ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ನೋಡಿ, ಖಂಡಿತವಾಗಿ ಈ ಲೋಕದಲ್ಲಿ ಕೂಡ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸೋದ್ರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ನರಳಾಡಿ ನಾವು ಸಾಯಬೇಕಾಗ್ತದೆ. ಕೊನೆಗೆ ನಾವು ಹಿಂದಿನ ವಚನದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ, ನಮ್ಮ ಆತ್ಮವು ಕೂಡ ಪಾತಾಳಕ್ಕೆ, ನರಕಕ್ಕೆ ಹೋಗ್ತದೆ. ಅಲ್ಲಿ ಕೂಡ ಬಹಳ ಶಿಕ್ಷೆ, ಅಯ್ಯೋ 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 ಅಂತೇಳಿ ನಾವು ಅನುಭವಿಸ್ಬೇಕಾಗ್ತದೆ. ಅನೇಕರಿಗೆ ಇದನ್ನು ಹೇಳಿದ್ರೆ ಕೇಳೋದು ಇಲ್ಲ, ಕೇಳುವವರಿಗೆ ಅದು ಅವರು ಎಚ್ಚರ ತಗೊಳ್ಳೋದೇ ಇಲ್ಲ. ಇದು ಏನಪ್ಪ ಏನೋ ಎಂಬುದಾಗಿ ಯೋಚನೆ ಮಾಡ್ತಾರೆ. ಅದು ಸರಿಯಾಗಿ ಅನುಭವಿಸಿದವರಿಗೆ ಗೊತ್ತು. ಆದ್ದರಿಂದ ನನ್ನ ಸಹೋದರ ಸಹೋದರರೇ, ಬಹಳ ಎಚ್ಚರವಾಗಿರಬೇಕು. ಇದೇ ವಿಷಯ ಯೆಶಾಯ 66ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ಇದೇ ವಿಷಯ, ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಎಂದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಯೆಶಾಯನ ಮುಖಾಂತರ ಕೂಡ ಇದನ್ನು ತಿಳಿಯಪಡಿಸಿದ್ದಾರೆ. ಇದು ಕೂಡ ಈ ಭೂಲೋಕದಲ್ಲಿ ನಡೆಯುವಂಥದ್ದು. ನಾನಾ ರೀತಿ ದೇವರು ದರ್ಶನ ಕೊಟ್ಟ ಮೇಲೆ ಅಥವಾ ಕೊಡೋಕ್ಕೆ ಮೊದಲೇ ತಿಳಿದವರಿಗಂತೂ ಚೆನ್ನಾಗಿ ಗೊತ್ತಿದೆ. ತಿಳಿಯದವರು ಕೂಡ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಅನುಭವಿಸ್ತಾ ಇರೋದು ನಾವು ಈಗಲೂ ಕಣ್ಣಿಗೆ ಕಾಣ್ತಾ ಇದ್ದೇವೆ. ತಿಳಿದು ಮತ್ತು ನಾವು ತಪ್ಪು ಮಾಡುವುದಾದರೆ ಬಹಳ ಶಿಕ್ಷೆಗೆ ಒಳಗಾಗ್ತೇವೆ. ಅಂಥವ್ರನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರವಿರಬೇಕು. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಪ್ರಕಟಣೆ 21:8. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ನೋಡಿ, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳಿರುವ ಕೆರೆಯೇ, ಅದು ಎರಡನೆಯ ಮರಣವೆಂದು ನನಗೆ ಹೇಳಿದನು. ದೇವರು ನಮಗೆ ದರ್ಶನ ಕೊಟ್ಟು ದೇವರನ್ನು ಅರಿತುಕೊಂಡು ನಾವು ಜೀವಿಸುವಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ದೇವರ ವಾಕ್ಯಕ್ಕೆ ನಾವು ಕಿವಿಗೊಡದ ಹೋದರೆ ಅವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಇರುವ ಕೆರೆಯೇ. ಅಂದ್ರೆ ಈ ಲೋಕದಲ್ಲಿ ಕೂಡ ಬಹಳ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಬೇಕಾಗ್ತದೆ. ಅದು ಎರಡನೇ ಮರಣ. ಈ ಲೋಕದಲ್ಲಿ ನಾನಾ ರೀತಿಯ ಶಿಕ್ಷೆಯಲ್ಲಿ ನಾವು ಸಾಯುವಂಥದ್ದು. ಎರಡನೇ ಮರಣ, ನರಕದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಅದು ಹಿಂದಿನ ವಚನದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲಿ ಸುಡುವ ಬೆಂಕಿ ಆರುವುದಿಲ್ಲ, ಕಚ್ಚುವ ಹುಳು ಕೂಡ ಸಾಯುವುದಿಲ್ಲ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ನೋಡಿ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರಕರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಸಣ್ಣ ಸುಳ್ಳಾಗಲಿ ದೊಡ್ಡ ಸುಳ್ಳಾಗಲಿ ಪ್ರತಿ ಒಂದಕ್ಕೂ ಶಿಕ್ಷೆ ಇದೆ. ದೇವರ ನಾಮಕ್ಕೆ ಸ್ತೋತ್ರಗಳೇ. ಹಾಗೆ ನಾವು ಬಹಳ ಎಚ್ಚರದಿಂದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲಿಯೂ ನಾವು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ಅದು ಕೊಲೆಗೆ ಸಮಾನವಾಗಿದೆ. ಅದು ವಿಶೇಷವಾಗಿ ಯೌವನ ಪ್ರಾಯದಲ್ಲಿ ಬಹಳ ಎಚ್ಚರವಿರಬೇಕು. ನನ್ನ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳಿ ಚೆನ್ನಾಗಿ ವಾಕ್ಯವನ್ನು ತಿಳಿಸಿಕೊಡ್ಬೇಕು, ಗದರಿಸಬೇಕು, ಎಚ್ಚರಿಸಬೇಕು. ಒಂದು ವೇಳೆ ಗದರಿಸದ ಹೋದರೆ, ಎಚ್ಚರಿಸದ ಹೋದರೆ ತಂದೆ ತಾಯಿಗಳು ಕೂಡ ಅದಕ್ಕೆ ಕಾರಣರಾಗ್ತಾರೆ. ಒಂದು ವೇಳೆ ಅನೇಕ ಒಳ್ಳೆ ತಂದೆ ತಾಯಿಗಳು ಯೌವನ ಪ್ರಾಯದಲ್ಲಿ ಕೂಡ, ಮದುವೆ ಆದ ಮೇಲೆ ಕೂಡ, ಮಧ್ಯಪ್ರಾಯದಲ್ಲಿ ಕೂಡ ತಂದೆ ತಾಯಿಗಳು ಇರುವುದಾದರೆ ಅವರಿಗೆ ಒಳ್ಳೆ ಬುದ್ಧಿಯನ್ನು ಹೇಳ್ತಾ ಬಂದಾಗ, ಗದರಿಸ್ತಾ ಹೋದಾಗ ಕೇಳದ ಹೋದರೆ ಆ ಶಿಕ್ಷೆಗೆ ಅವರೇ ಗುರಿಯಾಗ್ತಾರೆ. ಆದರೆ ತಂದೆ ತಾಯಿಗಳು ಅವರ ಜವಾಬ್ದಾರಿಕೆಯನ್ನು ಮುಗಿಸಬೇಕು. ಆದ್ರಿಂದ ನನ್ನ ಸಹೋದರ ಸಹೋದರಿ ಯೌವನಸ್ಥರೇ, ಬಹಳ ಎಚ್ಚರವಿರಬೇಕು. ಅದಕ್ಕೆ ಪ್ರಸಂಗಿ 12:1 ವಚನ, ನೀನು ಕಷ್ಟದ ದಿವಸಗಳು ಸಮೀಪಿಸುವುದರ ಒಳಗಾಗಿ ನಿನ್ನ ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಹಾಗೆ ನನ್ನ ಮೂಲಕ ನಿಮ್ಮನ್ನು ದೇವರು ಎಚ್ಚರಿಸ್ತಾ ಇದ್ದಾರೆ. ನಾನು ಕೂಡ ಯೌವನ ಪ್ರಾಯದಲ್ಲಿ ನನ್ನ ತಾಯಿಯ ಮಾತು, ಹಿರಿಯರ ಒಳ್ಳೆ ಮಾತು ಕೇಳದ ಕಾರಣ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದೇನೆ. ಆದರೆ ದೇವರು ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಾನು ಬುದ್ಧಿವಂತನಾಗಿ ಇದನ್ನು ಹೇಳ್ತಾ ಇಲ್ಲ, ಅನುಭವಿಸಿದನ್ನ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಆತ್ಮ ದೇವರಿಂದ ಬಂತು ವಾಪಸ್ ದೇವರ ಬಳಿಗೆ ಹೋಗಬೇಕಾದರೆ ದೇವರು ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ ನಾವು ಅದಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಾವು ದೇವರ ಬಳಿಗೆ ಹೋಗಬಹುದು. ಇಲ್ಲಾಂದ್ರೆ ಎಷ್ಟೇ ಪ್ರಾರ್ಥನೆ ಏನೇ ಮಾಡಿದ್ರು ಕೂಡ ದೇವರ ಬಳಿಗೆ ಹೋಗಲು ಸಾಧ್ಯವಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ತಪ್ಪಿ ಹೇಳಿದಕ್ಕೆ ವಿಧೇಯರಾಗಿ ನಡೆದು ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ನಡೆಸಿ ಅವರು ಆಶೀರ್ವಾದ ಹೊಂದಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲವರನ್ನು ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು.